ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಸ್ಪಂದನ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಕೊರೋನಾ ನಿಯಂತ್ರಣಕ್ಕಾಗಿ ವೀಕೆಂಡ್ ಕರ್ಫ್ಯೂಗೆ ಕೈ ಜೋಡಿಸಿದ ಕರುನಾಡ ಜನತೆ. ವೀಕೆಂಡ್ ಕರ್ಫ್ಯೂಗೆ ಕುಂದಾನಗರಿ ಫುಲ್ ಸೈಲೆಂಟ್. ಕೊರೋನಾ ಲಾಕ್ಡೌನ್ ಹಿನ್ನೆಲೆ ಯರಗಟ್ಟಿಯ ಶನಿವಾರದ ಸಂತೆ ಬಂದ್. ಮುಖ್ಯ ರಸ್ತೆಗಳೆಲ್ಲವೂ ಖಾಲಿ. ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದಲ್ಲಿ ವೀಕೆಂಡ್ ಕರ್ಫ್ಯೂ ಕಟ್ಟುನಿಟ್ಟಾಗಿ ಜಾರಿ. ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಉಳಿದೆಲ್ಲವೂ ಕ್ಲೋಸ್. ಲಾಕ್ಡೌನ್ನಿಂದ ಹೂ ಮಾರಾಟಗಾರರ ಜೀವನ ಅತಂತ್ರ. ಗೋಕಾಕ್ನಲ್ಲಿ ಹೂ ಸುರಿದು ಆಕ್ರೋಶ. ನಿಯಂತ್ರಣಕ್ಕೆ ಬಾರದೆ ವ್ಯಾಪಕವಾಗಿ ಹರಡುತ್ತಿರುವ ಕೋವಿಡ್ ಸೋಂಕು ತಡೆಗಟ್ಟಲು ರಾಜ್ಯ ಸರ್ಕಾರ ಶುಕ್ರವಾರ ರಾತ್ರಿ 9 ಗಂಟೆಯಿಂದ ಸೋಮವಾರ ಬೆಳಗ್ಗೆ 6 ಗಂಟೆಯವರೆಗೆ ರಾಜ್ಯಾದ್ಯಂತ ಕಟ್ಟುನಿಟ್ಟಿನ ಕರ್ಫ್ಯೂ ಜಾರಿಗೊಳಿಸಿದ್ದು, ಹುಕ್ಕೇರಿ ಪಟ್ಟಣದಲ್ಲಿ ಶನಿವಾರ ಬೆಳಗ್ಗೆ 10 ಗಂಟೆ ನಂತರ ರಸ್ತೆಗಿಳಿದ ವಾಹನ ಸವಾರರಿಗೆ ಲಾಠಿ ಇಟ್ಟು ಕೊಟ್ಟ ಪೊಲೀಸರು ಜನ ಹಾಗೂ ವಾಹನಗಳಿಲ್ಲದೆ ರಸ್ತೆಗಳೆಲ್ಲವೂ ಬಿಕೋ ಎನ್ನುತ್ತಿವೆ. ಹೌದು, ಇಂದು ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆಯವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಕಲ್ಪಿಸಲಾಗಿತ್ತು. 10 ಗಂಟೆಯ ನಂತರ ಪೊಲೀಸರು ಕಾರ್ಯಾಚರಣೆ ಕೈಗೊಂಡು ಮೆಡಿಕಲ್ ಶಾಪ್ ಹೊರತುಪಡಿಸಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸಿದರು. ಸಿಪಿಐ ರಮೇಶ್ ಛಾಯಾಗೋಳ್ ಮಾರ್ಗದರ್ಶನದಲ್ಲಿ ಪಿಎಸ್ಐ ಸಿದ್ದರಾಮಪ್ಪ ಉಣ್ಣದವರ ನೇತೃತ್ವದಲ್ಲಿ ಹುಕ್ಕೇರಿಯ ಗಲ್ಲಿಗಳಲ್ಲಿಯೂ ಪೊಲೀಸ್ ಸರ್ಪಗಾವಲು ಹಾಕಿದ್ದು, ಸಾರ್ವಜನಿಕರು ಅನಾವಶ್ಯಕವಾಗಿ ಅಡ್ಡಾದಿಡ್ಡಿ ತಿರುಗಾಡದಂತೆ ಎಚ್ಚರ ವಹಿಸಿದ್ದಾರೆ. ನಗರದ ಜನತೆ ಕೂಡ ಸರ್ಕಾರದ ನಿರ್ಧಾರಕ್ಕೆ ಸಹಕಾರ ನೀಡಿದ್ದು, ಕೋವಿಡ್ ವಿರುದ್ಧ ಹೋರಾಟಕ್ಕೆ ಸಾಥ್ ನೀಡಿದ್ದಾರೆ. ರಸ್ತೆಗಳೆಲ್ಲವೂ ಬಿಕೋ ಎನ್ನುತ್ತಿವೆ. ಇನ್ನು ನಿಯಮ ಮೀರಿ ಅನಾವಶ್ಯಕವಾಗಿ ರಸ್ತೆಗೆ ಇಳಿದವರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಬೈಕ್ಗಳನ್ನು ಸೀಸ್ ಮಾಡಲಾಯಿತು. ಒಟ್ಟಾರೆಯಾಗಿ ಕೊರೋನಾ ನಿಯಂತ್ರಣದ ಭಾಗವಾದ ವೀಕೆಂಡ್ ಕರ್ಫ್ಯೂಗೆ ಹುಕ್ಕೇರಿಯ ಜನತೆ ಬೆಂಬಲ ಸೂಚಿಸಿದ್ದು, ಪೊಲೀಸರು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದ್ದಾರೆ. ಕೋವಿಡ್ ನಿಯಮ ಪಾಲಿಸುವಂತೆ ಕಿರಾಣಿ ವರ್ತಕರಿಗೆ ಹುನಗುಂದ್ ಸಿಪಿಐ ಅಣ್ಣಯ್ಯ ಗೌಡ ಪಾಟೀಲ್ ಖಡಕ್ ಸೂಚನೆ ನೀಡಿದ್ದು, ಸಾರ್ವಜನಿಕರ ಸಹಕಾರ ಕೋರಿದ್ದಾರೆ. ಶುಕ್ರವಾರ ಸಾಯಂಕಾಲ 6 ಗಂಟೆಯಿಂದ ಸೋಮವಾರ ಬೆಳಗ್ಗೆ 6 ಗಂಟೆಯವರೆಗೆ ಸಂಪೂರ್ಣ ರಾಜ್ಯಾದ್ಯಂತ ಲಾಕ್ಡೌನ್ ಇರುವುದರಿಂದ ಇಳಕಲ್ ನಗರದಲ್ಲಿರುವ ಕಿರಾಣಿ ವರ್ತಕರೆಲ್ಲರೂ ಬೆಳಗ್ಗೆ 9:30ರವರೆಗೆ ಮಾತ್ರ ತೆರೆಯಬೇಕು. ಸಂಪೂರ್ಣವಾಗಿ ಕೋವಿಡ್ ನಿಯಮಗಳನ್ನೆಲ್ಲ ಪಾಲಿಸಿಕೊಂಡು ವರ್ತಕರು ವಹಿವಾಟು ನಡೆಸಬೇಕು ಎಂದು ಹೇಳಿದರು. ಕಡ್ಡಾಯವಾಗಿ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಬಳಸಬೇಕು. ಸಾಮಾಜಿಕ ಅಂತರವನ್ನು ತಪ್ಪದೇ ಪಾಲಿಸಬೇಕು. ಜನರು ಕೂಡ ಅನಾವಶ್ಯಕವಾಗಿ ಹೊರಗಡೆ ಬರದಂತೆ ಹೇಳಿದರು. ಅನಾವಶ್ಯಕವಾಗಿ ತಿರುಗಾಡುವವರ ಮೇಲೆ ಪ್ರಕರಣ ದಾಖಲಿಸಲಾಗುವುದೆಂದು ತಿಳಿಸಿದರು. ನೋಡ್ಕೊಂಡು ಬರೀ 500 ಕಿಲೋಮೀಟರ್ ಅಂತರದಾಗಿ ನಾವು ನೋಡ್ಕೊಂಡ್ರೆ ಅಟ್ಲೀಸ್ಟ್ ನಾವು ತಯಾರ. ಇವತ್ತೊಂದು ಕೇಸ್ ನಮ್ಮದೇ ಇತ್ತು, ನಾನು ತೋರಿಸ್ತಿತ್ತು ನೆಗೆಟಿವ್ ಇತ್ತು, ಬರೋಬ್ಬರಿ ಆಯ್ತು. ಫಸ್ಟ್ ಈಗ ಪಾಸಿಟಿವ್ ಅಂತ ಕೊಟ್ಬಿಟ್ಟಿದ್ದು, ಅದು ಎಲ್ಲ ಪಾಸಿಟಿವ್ ಎಲ್ಲ ರಿಸಲ್ಟ್ ಬರ್ತಾರೆ, ನೆಗೆಟಿವ್ ಇತ್ತು. ಏನಾಗುತ್ತೆ ಸುಮ್ಮನೆ ಸಮಸ್ಯೆ ಹೇಗಿರುತ್ತೆ ಅಂತ ಡೆತ್ ರೇಟ್ ಈ ಸಲ ಅಂತಂದ್ರೆ ಮುಂಚೆಕ್ಕಿಂತ ಈಗ ಡೆತ್ ರೇಟ್ ಜಾಸ್ತಿ.
ಆದ್ರೆ ಜನರ ತೀರ್ಪಿನ ಮೊದಲೇ ಸಲ ಏನು ಭಯ ಇತ್ತಲ್ಲ ಆ ಭಯ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ನಲ್ಲಿ ವೀಕೆಂಡ್ ಕರ್ಫ್ಯೂ ಕಟ್ಟುನಿಟ್ಟಾಗಿ ಜಾರಿಯಾಗಿದ್ದು ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣ ಬಂದ್ ಆಗಿದ್ದವು. ಹೌದು, ಇಳಕಲ್ ಪಟ್ಟಣದಲ್ಲಿಂದು ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಎಲ್ಲವೂ ಬಂದ್ ಆಗಿದ್ದವು. ಅಂಗಡಿ ಮುಂಗಟ್ಟುಗಳು ಕೂಡ ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿದ್ದವು. ವಾರಾಂತ್ಯದ ಕರ್ಫ್ಯೂ ಜಾರಿಯಾಗಿದ್ದು ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ವಿಜಯಪುರ ಜಿಲ್ಲೆಯ ಬಸವನಬಾಗೇವಾಡಿ ತಾಲೂಕಿನಾದ್ಯಂತ ವೀಕೆಂಡ್ ಕರ್ಫ್ಯೂ ಅನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗಿತ್ತು. ಶುಕ್ರವಾರ ರಾತ್ರಿ 9 ಗಂಟೆಯಿಂದ ಸೋಮವಾರ ಬೆಳಗ್ಗೆ 6 ಗಂಟೆಯವರೆಗೆ ಜಾರಿಯಲ್ಲಿರುವ ವೀಕೆಂಡ್ ಕರ್ಫ್ಯೂಗೆ ಬಸವನಬಾಗೇವಾಡಿ ತಾಲೂಕಿನ ಜನತೆ ಸಹಕಾರ ನೀಡಿದ್ದಾರೆ. ತಾಲೂಕಿನ ಮುಖ್ಯ ಸರ್ಕಲ್ಗಳಲ್ಲಿ ಎಲ್ಲವೂ ಸ್ತಬ್ಧವಾಗಿತ್ತು. ಅಂಗಡಿ ಮುಂಗಟ್ಟುಗಳು ಸೇರಿದಂತೆ ಎಲ್ಲವೂ ಬಂದ್ ಆಗಿದ್ದವು. ಕೋವಿಡ್ ನಿಯಂತ್ರಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರು ವೀಕೆಂಡ್ ಕರ್ಫ್ಯೂಗೆ ಸಂಪೂರ್ಣ ಬೆಂಬಲ ನೀಡಿದ್ದಾರೆ.
ಜಿಲ್ಲೆಯ ಇಳಕಲ್ ನಗರದಲ್ಲಿ ಜಯಂತಿಯ ವಿಷಯವಾಗಿ ರಾಜಕೀಯ ಬೆರೆತು ಪೊಲೀಸ್ ಠಾಣೆ ಮೆಟ್ಟಿಲು ಏರುವಂತಾಗಿದ್ದು ಇಳಕಲ್ ತಾಲೂಕು ಆಡಳಿತದ ವಿರುದ್ಧವಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಶರಣಪ್ಪ ಅಮದಿಹಾಳ್ ಅವರು ಮಾತನಾಡಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನ ಕೋವಿಡ್ ನಿಯಮಗಳನ್ನೆಲ್ಲ ಪಾಲಿಸಿಕೊಂಡು ನಾವು ದಲಿತ ಸಂಘಟನೆಗಳ ಎಲ್ಲರೂ ಕೂಡಿಕೊಂಡು ಜಯಂತಿಯನ್ನ ಆಚರಣೆ ಮಾಡಿದ್ದೇವೆ. ಆದರೆ ಇಳಕಲ್ ತಾಲೂಕಾ ದಂಡಾಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯವರು ಇಳಕಲ್ ನಗರಸಭೆಯ ಕಮಿಷನರ್ ಅವರು ಸೇರಿ ಸುಮ್ಮನೆ ನಮ್ಮ ಮೇಲೆ ಕೇಸುಗಳನ್ನ ದಾಖಲಿಸುತ್ತಾರೆ. ಸಂಪೂರ್ಣ ತಾಲೂಕಾಡಳಿತ ಶಾಸಕರ ಕೈಗೊಂಬೆಯಾಗಿ ನಮ್ಮೆಲ್ಲರ ಮೇಲೆ ದರ್ಪವನ್ನ ತೋರಿಸುತ್ತಿದ್ದಾರೆ ಎಂದು ಆರೋಪ ಮಾಡಿದರು. ಮಾಧ್ಯಮ ಮಿತ್ರರಿಗೆ ವಂದನೆಗಳೊಂದಿಗೆ ಸ್ವಾಗತ ಮಾಡ್ತಾ ಇದ್ದೇವೆ. ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣಾ ವೇದಿಕೆಯಿಂದ ಎಲ್ಲರಿಗೂ ಸ್ವಾಗತ. ಈ ಪ್ರೆಸ್ ಮೀಟ್ಗೆ ಇವತ್ತು ನಾವು ಈ ಒಂದು ಪತ್ರಿಕಾ ಇದನ್ನು ಕರೆದಿರುವ ಉದ್ದೇಶ ಏನಂದರೆ, ಪ್ರೆಸ್ ಮೀಟು ನಾವಿಲ್ಲಿ ಮೊನ್ನೆ ಇದೇ ತಿಂಗಳ 19ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 130ನೇ ಜಯಂತ್ಯೋತ್ಸವನ ಆಚರಿಸುವ ಕಾಲಕ್ಕೆ ಅದರ ಹಿನ್ನೆಲೆ ತಮಗೆಲ್ಲರೂ ಗೊತ್ತಿದೆ. ನಾವು ಪ್ರಥಮವಾಗಿ 14ಕ್ಕೆ ಫಿಕ್ಸ್ ಮಾಡಿದ್ವಿ ಡೇಟು ಮೊದಲ. ಅದು ಎಲ್ಲ ನಿಮ್ಮ ದಾಖಲೆಗಳ ಸಹಿತ ನಾವು ಕೊಟ್ಟಿದ್ದೀವಿ ಜೊತೆಗೆ. ಅಂದ್ರೆ 14ಕ್ಕೆ ಫಿಕ್ಸ್ ಮಾಡಿದ್ವಿ. ಅದರ ಪರಿಣಾಮ ಯಾಕೆ ಅದನ್ನು ಮುಂದೂಡಲಾಯಿತು ಅಂದ್ರೆ, ಅಧಿಕಾರಿಗಳ ಒಂದು ದೌರ್ಜನ್ಯದಿಂದ, ಅಂದ್ರೆ ಅವರು ಇಂಪಾರ್ಷಿಯಲ್ ಬಯಾಸ್ಡ್ ನೀತಿಯಿಂದ, ಅಂದ್ರೆ ಒಬ್ರಿಗೊಂದು ಮಾಡ್ಬೇಕಂತೇಳಿ ಅವರು ಯಾವುದೇ ಒಂದು ರಾಜಕೀಯ ದುರುದ್ದೇಶದಿಂದ ನಮ್ಮದ ಕಾರ್ಯಕ್ರಮವನ್ನು ಅದನ್ನು ರದ್ದು ಮಾಡಿರಿ ಅಂತ ನಮ್ಮಲ್ಲಿ ಕೇಳಿದರು. ನಾವು ಮೊದಲು ಕೊಟ್ಟಿವಿ, ನಾವೇ ಪ್ರಾರಂಭಿಕವಾಗಿ ಕೊಟ್ಟವರು ಅಪ್ಲಿಕೇಶನ್ ಅಂತ ಹೇಳಿದ್ರು ಸಹಿತ ಅವರು ತಮ್ಮ ಅಧಿಕಾರದ ದುರುಪಯೋಗ ಪಡಿಸಿಕೊಂಡು ನಮ್ಮ ಕಾರ್ಯಕ್ರಮವನ್ನು ಮುಂದೂಡಲಿಕ್ಕೆ ನಮ್ಮ ಮನವೊಲಿಸಿದ್ರು. ನಾವು ಒಪ್ಪಲಿಲ್ಲ, ಆದರೂ ತಾವು ದರ್ಪದಿಂದ ಮಾಡಿದ್ರು. ಅದೇ ರೀತಿ ನಗರಸಭೆ ಸದಸ್ಯರಾದ ಸುರೇಶ್ ಜಂಗ್ಲಿ ಮಾತನಾಡಿ, ನಾವು ಜಯಂತಿ ಮಾಡಿದರೆ ನಮ್ಮ ಮೇಲೆ ಕೇಸು ದಾಖಲಿಸುತ್ತಾರೆ. ಆದರೆ ತಾಲೂಕಾಡಳಿತದವರು ತಾವು 2,000 ಜನರನ್ನ ಕೂರಿಸಿಕೊಂಡು ಜಯಂತಿಯನ್ನ ಆಚರಿಸಿರುತ್ತಾರೆ. ಅವುಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋ ದಾಖಲಾತಿಗಳು ನಮ್ಮ ಹತ್ತಿರ ಇವೆ. ತಾವು ಜಯಂತಿ ಮಾಡಿದರೆ ಅದು ನಿಯಮ ಉಲ್ಲಂಘನೆ ಅಲ್ಲ, ಆದರೆ ಸಾಮಾನ್ಯ ಜನರು ಮಾಡಿದರೆ ಅದು ಕೋರ್ಟ್ ನಿಯಮ ಉಲ್ಲಂಘನೆ ಎಂದು ನಮ್ಮ ಮೇಲೆ ಕೇಸು ದಾಖಲಿಸುತ್ತಾರೆ ಎಂದರು. ಬಿಜೆಪಿಯ ದುರಾಡಳಿತ ಮತ್ತು ಅಧಿಕಾರಿಗಳ ದುರುಪಯೋಗ ಕಳೆದ 18ನೇ ತಾರೀಕು, ಇದೇ ಏಪ್ರಿಲ್ 18ನೇ ತಾರೀಕು ಪಂಚಮಸಾಲಿ ಸಮಾಜದ ಗುರುಗಳಾದಂಥ ವಿಜಯ ಸ್ವಾಮೀಜಿಯವರು, ಪಂಚಮಸಾಲಿ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ವಿಜಯನ್ ಕಾಶ್ಯಪ್ಪನವರು 3 ತಿಂಗಳ ನಂತರ ಇಳಕಲ್ಲಿಗೆ ಶರಣಾರ್ಥಿ ಕಾರ್ಯಕ್ರಮದೊಂದಿಗೆ ಆಗಮನ ಇತ್ತು. ಆ ಸಮಯದಲ್ಲಿ ಅವರ ಸಮಾಜದ ವೆಲ್ಕಮ್ ಕಾರ್ಯಕ್ರಮ, ಸ್ವಾಗತ ಕಾರ್ಯಕ್ರಮ ಇಟ್ಕೊಂಡಿದ್ರು. ಅಂದರೆ ಅವ್ರು ಬಂದಾಗ ರಿಸೀವ್ ಮಾಡ್ಕೊಳ್ಳೋದಂಥ ಒಂದು ಕಾರ್ಯಕ್ರಮ ಬಸವ ಸರ್ಕಲ್ನಾಗ 50ರಿಂದ 100 ಜನ ಅವ್ರ ಸಮಾಜದವ್ರು ಸೇರಿದ್ರು. ನಮ್ಮ ಪಕ್ಷದ ನಾಯಕರಾಗಿರೋದ್ರಿಂದ, ಮಾಜಿ ಶಾಸಕರಾಗಿರೋದ್ರಿಂದ ನಾವು ಕೂಡ ಅಲ್ಲಿ ಹೋಗಿದ್ವಿ. ಆದರೆ ಅಲ್ಲಿ ಯಾವುದೇ ಕಾರ್ಯಕ್ರಮ ಮಾಡದಿದ್ರು ಕೂಡ, ಯಾವುದೇ ಒಂದು ಘಟನೆ ನಡೆದಿದ್ರು ಕೂಡ ಇವತ್ತು ನನ್ನ ಮೇಲೆ ಅಲ್ಲಿ ಕೇಸನ್ನು ದಾಖಲೆ ಮಾಡಿದ್ದಾರೆ. ಪಂಚಮಸಾಲಿ ಸಮಾಜದ ತಾಲೂಕು ಅಧ್ಯಕ್ಷರಾದಂಥ ಮಾಂತೇಶ್ ಪಾಟೀಲ್ ಅವರ ಮೇಲೆ ಮಾಡಿದ್ದಾರೆ. ಪಂಚಮಸಾಲಿ ಸಮಾಜದ ವಿಜಯ್ ಪಾಟೀಲ್ ಅವರ ಮೇಲೆ ಮಾಡಿದ್ದಾರೆ. ಆದರೂ ನಾನು ಆ ಸಮಾಜದ ಅಲ್ಲದಿದ್ದರೂ ಕೂಡ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಸದಸ್ಯನಾಗಿರೋದ್ರಿಂದ ಬಿಜೆಪಿಯವರ ಅಧಿಕಾರ ದುರುದ್ದೇಶದಿಂದ ನನ್ನ ಮೇಲೆ ಕೇಸ್ ದಾಖಲೆ ಮಾಡಿದ್ದಾರೆ. ಅದು ಆದ ನಂತರ ಏಪ್ರಿಲ್ 19ರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕೋವಿಡ್ ಸೋಂಕು ತಡೆಗಟ್ಟಲು ರಾಜ್ಯ ಸರ್ಕಾರ ಶುಕ್ರವಾರ ರಾತ್ರಿ 9 ಗಂಟೆಯಿಂದ ರಾಜ್ಯಾದ್ಯಂತ ಜಾರಿಗೊಳಿಸಿದ ವೀಕೆಂಡ್ ಕರ್ಫ್ಯೂಗೆ ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡಿ ಕೊರೋನಾ ತಡೆಗಟ್ಟಲು ಸಾರ್ವಜನಿಕರು ಕೈಜೋಡಿಸಿದ್ದು ನಗರದ ಎಲ್ಲೆಡೆ ಸ್ತಬ್ಧತೆ ಆವರಿಸಿತ್ತು. ಹೌದು, ಮಹಾಮಾರಿ ಕೊರೋನಾ ನಾಗಾಲೋಟಕ್ಕೆ ಬ್ರೇಕ್ ಹಾಕಲು ರಾಜ್ಯ ಸರ್ಕಾರ ಏಪ್ರಿಲ್ 21ರಿಂದ ಮೇ 4ರವರೆಗೆ ನೈಟ್ ಕರ್ಫ್ಯೂ ಮತ್ತು ವೀಕೆಂಡ್ ಕರ್ಫ್ಯೂ ಅನ್ನ ಜಾರಿಗೊಳಿಸಿ ಆದೇಶ ಹೊರಡಿಸಿದೆ. ಇದು ಶನಿವಾರ ಮೊದಲ ವೀಕೆಂಡ್ ಹಿನ್ನೆಲೆ ಅಗತ್ಯ ಸೇವೆ, ತುರ್ತು ಕೆಲಸ ಇದ್ದವರನ್ನ ಹೊರತುಪಡಿಸಿ ಯಾರೂ ಕೂಡ ಹೊರಗಡೆ ಕಾಣಿಸಲಿಲ್ಲ. ಇನ್ನು ಪೊಲೀಸರು ಗಲ್ಲಿಗಳಲ್ಲಿಯೂ ಸರ್ಪಗಾವಲು ಹಾಕಿದ್ದು ಬೆಳಗ್ಗೆ 10 ಗಂಟೆಯವರೆಗೂ ತರಕಾರಿ, ಹಾಲು ಮಾರಾಟಕ್ಕೆ ಅವಕಾಶ ನೀಡಲಾಗಿತ್ತು. ಇನ್ನು ನಗರದ ಜನತೆ ಕೂಡ ಸರ್ಕಾರದ ನಿರ್ಧಾರಕ್ಕೆ ಸಹಕಾರ ನೀಡುತ್ತಿದ್ದು ಕೋವಿಡ್ ವಿರುದ್ಧದ ಹೋರಾಟಕ್ಕೆ ಸಾಥ್ ನೀಡಿರುವುದು ಬೆಳಗಾವಿ ನಗರದಲ್ಲಿ ಕಂಡುಬಂತು.
ಚಿಕ್ಕೋಡಿ ಜಿಲ್ಲಾ ಹೋರಾಟದ ಮುಂಚೂಣಿಯಲ್ಲಿದ್ದ ನಿರಂತರ ಹೋರಾಟಗಾರ ಶ್ರೀ BR ಸಂಗಪ್ಪಗೌಡ್ರವರು ವಿಧವಿಷರಾಗಿದ್ದಾರೆ. ಹೌದು, ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಅವರು ಶುಕ್ರವಾರ ಸಂಜೆ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು. ಅವರಿಗೆ 77 ವರ್ಷ ವಯಸ್ಸಾಗಿತ್ತು. 1987ರಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ರಸ್ತೆ ಸಾರಿಗೆ ಸಂಸ್ಥೆ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದ ಸಂಗಪ್ಪಗೋಳ್ ಚಿಕ್ಕೋಡಿ ತಾಲೂಕು ಮಜಲಟ್ಟಿ ಗ್ರಾಮದಲ್ಲಿ ಜನಿಸಿದ್ದರು. ಸರ್ಕಾರಿ ಶಾಲೆಗಳನ್ನ ಸಬಲೀಕರಣಗೊಳಿಸಿ ಕಾಯಕ ಯೋಗಿಯಾಗಿ ನಿರಂತರ ಸಮಾಜ ಸೇವೆ ಮಾಡುತ್ತಾ ಆ ಗ್ರಾಮವನ್ನ ಶಿಕ್ಷಣ ಕಾಶಿಯನ್ನಾಗಿ ಮಾಡುವಲ್ಲಿ ಹಗಲಿರುಳು ಎನ್ನದೆ ದನಿಯದೆ ದುಡಿದು ಲಕ್ಷಾಂತರ ಬಡ ವಿದ್ಯಾರ್ಥಿಗಳ ಬಾಳಿನಲ್ಲಿ ವಿದ್ಯೆಯ ಕಿಡಿ ಹಚ್ಚಿದ್ದರು. ಅವರು ಪತ್ನಿ, 4 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳನ್ನ ಸೇರಿದಂತೆ ಅಪಾರ ಬಂಧು ಬಳಗವನ್ನ ಬಿಟ್ಟು ಅಗಲಿದ್ದಾರೆ. ಕುಂದಾನಗರಿ ಬೆಳಗಾವಿಯಲ್ಲಿ ವೀಕೆಂಡ್ ಕರ್ಫ್ಯೂ ಖಡಕ್ ಆಗಿಯೇ ಜಾರಿಗೆ ಬಂದಿದೆ. ಇಡೀ ನಗರ ಸ್ತಬ್ಧವಾಗಿದ್ದು ಜನರು ವಾಹನಗಳು ಇಲ್ಲದೆ ರಸ್ತೆಗಳು ಬಿಕೋ ಎನ್ನುತ್ತಿವೆ. ಕೊರೋನಾ ತನ್ನ ಅಟ್ಟಹಾಸವನ್ನ ಮುಂದುವರಿಸಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಶುಕ್ರವಾರ ಸಾಯಂಕಾಲದಿಂದ ಸೋಮವಾರ ಬೆಳಗಿನವರೆಗೆ ಕಂಪ್ಲೀಟ್ ಲಾಕ್ಡೌನ್ ಅನ್ನ ಘೋಷಣೆ ಮಾಡಿದೆ. ಈ ಹಿನ್ನೆಲೆ ಕುಂದಾನಗರಿಯಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಮುಚ್ಚಿದ್ದವು. ಪೊಲೀಸರು ಕಟ್ಟುನಿಟ್ಟಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದರು. ಯಾವುದೇ ಗಲಾಟೆ ಆಗದೆ ಶಾಂತಿಯುತವಾಗಿ ಕೊರೋನಾವನ್ನ ಓಡಿಸಲು ನೈಟ್ ಕರ್ಫ್ಯೂ ಜಾರಿಯಾಗಿರುವುದನ್ನ ಎಲ್ಲ ಜನತೆಯು ಬೆಂಬಲಿಸಿದ್ರು. ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಆಲ್ಮಟ್ಟಿಯಲ್ಲಿ ಕರ್ಫ್ಯೂ ಖಡಕ್ ಆಗಿಯೇ ಜಾರಿಗೆ ಬಂದಿದೆ. ಕೊರೋನಾ ತಡೆಗಟ್ಟುವ ನಿಟ್ಟಿನಲ್ಲಿ ಇಲ್ಲಿನ ಜನತೆ ಸಹಕಾರ ತೋರಿದ್ದಾರೆ. ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕು ಆಲ್ಮಟ್ಟಿಯಲ್ಲಿ ಇಂದು ಕೋವಿಡ್-19 ಮುನ್ನೆಚ್ಚರಿಕಾ ಕ್ರಮವಾಗಿ ಸಾರ್ವಜನಿಕರು ನಿಷೇಧಿಸಲಾಗಿದ್ದ ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ದರು ಮತ್ತು ಶನಿವಾರ ಬೆಳಿಗ್ಗೆ 6 ಗಂಟೆಯಿಂದ ಸೋಮವಾರ 6 ಗಂಟೆಯವರೆಗೆ ಶನಿವಾರ ಸಂತೆ ನಡೆಯುವುದರಿಂದ ಜನದಟ್ಟಣೆಯಿಂದ ಜಿನುಗುಡುತ್ತಿತ್ತು. ಆದರೆ ಇಂದು ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸಂಗೊಳ್ಳಿ ರಾಯಣ್ಣ ವೃತ್ತ ಹಾಗೂ ಚತುರ ರಸ್ತೆಗಳು ಖಾಲಿಯಾಗಿದ್ದವು. ಹೌದು, ಬೆಳಗಾವಿ ಜಿಲ್ಲೆಯ ನೂತನ ತಾಲೂಕಾಗಿರುವ ಯರಗಟ್ಟಿ ಪಟ್ಟಣದಲ್ಲಿ ಶನಿವಾರ ಸಂತೆ ನಡೆಯುವುದರಿಂದ ಜನದಟ್ಟಣೆಯಿಂದ ಜಿನುಗುಡುತ್ತಿತ್ತು. ಆದರೆ ಇಂದು ಕೊರೋನಾ 2ನೇ ಅಲೆಯ ಹಿನ್ನೆಲೆಯಲ್ಲಿ ಸರ್ಕಾರವು ಸಂಪೂರ್ಣ ಲಾಕ್ಡೌನ್ ಆದೇಶ ಜಾರಿಗೆ ಮಾಡಿದ್ದರಿಂದ ಇಂದು ಯರಗಟ್ಟಿ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತ ಹಾಗೂ ಚದುರ ರಸ್ತೆಗಳು ಸಂಪೂರ್ಣ ಮೌನ ಆವರಿಸಿಕೊಂಡಿವೆ.
ಗೆದ್ರೆ ಶುಕ್ರವಾರ ರಾತ್ರಿ 9 ಗಂಟೆಯಿಂದ ಜಾರಿಯಲ್ಲಿರುವ ವೀಕೆಂಡ್ ಕರ್ಫ್ಯೂ ಸೋಮವಾರ ಬೆಳಗ್ಗೆ 6 ಗಂಟೆಯವರೆಗೆ ಇರಲಿದೆ. ಇದರಿಂದ ಅಗತ್ಯ ವಸ್ತುಗಳ ಖರೀದಿಗಾಗಿ ಬೆಳಗ್ಗೆ 6ರಿಂದ 10 ಗಂಟೆಯವರೆಗೆ ನೀಡಿದ್ದ ಸಮಯ ಮುಗಿದಿದ್ದು, ದಿನಸಿ, ತರಕಾರಿ, ವಾಣಿಜ್ಯ ಅಂಗಡಿಗಳನ್ನು ಪೊಲೀಸರು ಬಂದ್ ಮಾಡಿಸಿದ್ದಾರೆ. ಮನೆಯಿಂದ ಯಾರೊಬ್ಬರು ಹೊರಬರದಂತೆ ಎಚ್ಚರಿಕೆ ನೀಡುವುದರ ಜೊತೆಗೆ ಅನಗತ್ಯವಾಗಿ ಜನರು ಓಡಾಟ ನಡೆಸಿದರೆ ಲಾಠಿ ಚಾರ್ಜ್ ಮಾಡುವುದಾಗಿ ಹಾಗೂ ವಾಹನಗಳನ್ನು ಸೀಸ್ ಮಾಡುವುದಾಗಿ ಮುರುಗೋಡ್ ಪೊಲೀಸ್ ಠಾಣಾ ಪಿಎಸ್ಐ ಪ್ರವೀಣ್ ಗಂಗೋಳಿ ಅವರು ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಕೊರೋನಾ ಸೋಂಕು ತಡೆಗಟ್ಟಲು ರಾಜ್ಯ ಸರ್ಕಾರ ರಾಜ್ಯಾದ್ಯಂತ ಜಾರಿಗೊಳಿಸಿದ ಕಟ್ಟುನಿಟ್ಟಿನ ಕರ್ಫ್ಯೂ ಗಡಿಭಾಗದ ಹಳ್ಳಿಗಳಲ್ಲಿ ಸೆಕ್ಷನ್ ಆಗಿದ್ದು, ಮೆಡಿಕಲ್ ಶಾಪ್, ಆಸ್ಪತ್ರೆ, ಬಸ್ ಸಂಚಾರ ಹೊರತುಪಡಿಸಿ ಎಲ್ಲವೂ ಸ್ತಬ್ಧವಾಗಿತ್ತು. ನಿಯಂತ್ರಣಕ್ಕೆ ಬಾರದ ವ್ಯಾಪಕವಾಗಿ ಹರಡುತ್ತಿರುವ ಕೋವಿಡ್ ಸೋಂಕು ತಡೆಗಟ್ಟಲು ರಾಜ್ಯ ಸರ್ಕಾರ ಶುಕ್ರವಾರ ರಾತ್ರಿ 9 ಗಂಟೆಯಿಂದ ಸೋಮವಾರ 6 ಗಂಟೆಯವರೆಗೆ ರಾಜ್ಯಾದ್ಯಂತ ಜಾರಿಗೊಳಿಸಿದ ಕಟ್ಟುನಿಟ್ಟಿನ ಕರ್ಫ್ಯೂಗೆ ನಿಪ್ಪಾಣಿ ಹಾಗೂ ಚಿಕ್ಕೋಡಿ ತಾಲೂಕಿನ ಗಡಿ ಭಾಗದ ಹಳ್ಳಿಗಳಾದ ಸದಲ್ಗ, ಶಮನೇವಾಡಿ, ಬೆಡಕಿಹಾಳ್, ಚಾಂದ್ ಶಿರದ್ವಾಡ್ ಹಾಗೂ ಬೋರ್ಗಾಂವ್ ಪಟ್ಟಣಗಳಲ್ಲಿ ಬೆಳಗ್ಗೆಯಿಂದಲೇ ಮೆಡಿಕಲ್ ಶಾಪ್, ಆಸ್ಪತ್ರೆ, ಪಡಿತರ ವಿತರಣೆ ಅಂಗಡಿ ಹೊರತುಪಡಿಸಿ ಕಿರಾಣಿ ಅಂಗಡಿ, ಬಟ್ಟೆ, ಹೋಟೆಲ್, ಮದ್ಯದಂಗಡಿ, ಶಾಲಾ ಕಾಲೇಜುಗಳು ಸೇರಿದಂತೆ ಪ್ರತಿ ಗ್ರಾಮಗಳಲ್ಲಿ ಅಂಗಡಿ ಮುಂಗಟ್ಟುಗಳು, ಮಂದಿರಗಳ ಬಾಗಿಲುಗಳನ್ನು ಬಂದ್ ಮಾಡಿ ವೀಕೆಂಡ್ ಕರ್ಫ್ಯೂಗೆ ಸಾರ್ವಜನಿಕರು ಕೈ ಜೋಡಿಸಿದ್ದರಿಂದ ಎಲ್ಲೆಡೆ ಶಾಂತವಾಗಿತ್ತು. ಗುರುವಾರ ಬೆಳಗ್ಗೆಯಿಂದಲೇ ಗ್ರಾಮ ಪಂಚಾಯಿತಿ, ಪುರಸಭೆ ಸಿಬ್ಬಂದಿಗಳಿಂದ ಶುಕ್ರವಾರ ರಾತ್ರಿಯಿಂದ ಸೋಮವಾರ 6 ಗಂಟೆಯವರೆಗೆ ವೀಕೆಂಡ್ ಕರ್ಫ್ಯೂ ಆರಂಭವಾಗುತ್ತಿದ್ದು, 57 ಗಂಟೆಯವರೆಗೆ ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸಿ ಅತ್ಯವಶ್ಯಕ ಸೇವೆ ಹೊರತುಪಡಿಸಿ ಎಲ್ಲ ವ್ಯವಹಾರಗಳನ್ನು ಬಂದ್ ಮಾಡಬೇಕೆಂದು ಹಾಗೂ ಅನಗತ್ಯವಾಗಿ ಓಡಾಡದಂತೆ ಸೂಚಿಸಲಾಗಿದ್ದರಿಂದ ಸಾರ್ವಜನಿಕರು ಸಹ ಕೈಜೋಡಿಸಿದ್ದಾರೆ. ಶನಿವಾರ ಬೆಳಗ್ಗೆಯಿಂದಲೇ ಸದಲ್ಗ ಪೊಲೀಸ್ ಠಾಣೆಯ ಪಿಎಸ್ಐ ಆರ್ವೈ ಬೀಳಿಗಿ ಅವರ ನೇತೃತ್ವದಲ್ಲಿ ವೀಕೆಂಡ್ ಕರ್ಫ್ಯೂ ಬಗ್ಗೆ ಘೋಷಣೆ ಮಾಡುತ್ತಿದ್ದರು. ಇದರಿಂದ ಗ್ರಾಮ ಹಾಗೂ ಪಟ್ಟಣದ ತುಂಬೆಲ್ಲ ಶಾಂತಿ ಆವರಿಸಿತ್ತು. ವಾಹನಗಳ ಓಡಾಟವೂ ಕಡಿಮೆಯಾಗಿತ್ತು. ಆದರೆ ಬಸ್ ಸಂಚಾರ ಎಂದಿನಂತಿತ್ತು. ಒಟ್ಟಿನಲ್ಲಿ ವೀಕೆಂಡ್ ಕರ್ಫ್ಯೂಗೆ ಗಡಿಭಾಗದ ಹಳ್ಳಿಗಳಲ್ಲಿಯ ಸಾರ್ವಜನಿಕರು ಕೈ ಜೋಡಿಸಿರುವುದರಿಂದ ವೀಕೆಂಡ್ ಕರ್ಫ್ಯೂ ಯಶಸ್ವಿಯಾಗಿದೆ. ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರ ಭಾಗಶಃ ಲಾಕ್ಡೌನ್ ಘೋಷಣೆ ಮಾಡಿದ್ದರಿಂದ ಬೆಳಗಾವಿಯ ಹೂ ಬೆಳೆಗಾರರಿಗೆ ತೀವ್ರ ನಷ್ಟವಾಗಿದೆ. ಈ ಹಿನ್ನೆಲೆ ದಿಕ್ಕು ತೋಚದ ಹೂ ಬೆಳೆಗಾರರು ಶುಕ್ರವಾರ ಗೋಕಾಕ್ ತಹಶೀಲ್ದಾರ್ ಕಚೇರಿ ಮುಂದೆ ಹೂ ಸುರಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರಿಂದಾಗಿ ದಿಕ್ಕು ತೋಚದೆ ಹೂ ಬೆಳೆಗಾರರು ಶುಕ್ರವಾರ ಗೋಕಾಕ ತಹಶೀಲ್ದಾರ್ ಕಚೇರಿಯ ಮುಂದೆ ಹೂ ಸುರಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
5 ಎಕರೆ ಹಚ್ಚಿದ್ರಿ. ಅದಕ್ಕೆ ಈಗ ನಾವು 3.5 ಲಕ್ಷ ರೂಪಾಯಿ ಖರ್ಚು ಮಾಡಿವಿ. 3 ರೂಪಾಯಿಗೆ ಒಂದು ತರೋ ಹಚ್ಚಿವು. ಪಾದ ವರ್ಷ 2 ಎಕರೆ ಸಿಂಗಿವ 2 ಎಕರೆ ಪಲಾವ್ ಹಚ್ಚಿದ್ವಿ. ಅದು ನಮ್ ಬರೋದ ಲಾಕ್ಡೌನ್ ಆದ್ರಿ. ಅದು ಒಂದು ಗೋಕಾಕ್ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಹೂ ಬೆಳೆಗಾರರು ಮಾರುಕಟ್ಟೆ ಇಲ್ಲದೆ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಈ ವೇಳೆ ರೈತ ರಾಮಪ್ಪ ಸಿದ್ದಪ್ಪ ರಾಜಾಪುರೆ ಮಾತನಾಡಿ, ಕಳೆದ ವರ್ಷ 2 ಎಕರೆಯಲ್ಲಿ ಹೂ ಬೆಳೆದಿದ್ದೆ. ಲಾಕ್ಡೌನ್ ಆಗಿ ಮಾರುಕಟ್ಟೆಯೇ ಸಿಗಲಿಲ್ಲ. ಹೂಡಿದ ಬಂಡವಾಳವು ದೊರೆಯದೆ ನಷ್ಟ ಅನುಭವಿಸಿದ್ದೆ. 2 ರಿಂದ 3 ಲಕ್ಷ ರೂಪಾಯಿ ಆಗಿತ್ತು. ಈ ಸಲ ಮತ್ತೆ ಮಾಡಿ 30 ರೂಪಾಯಿ ಕೆಜಿಗೆ ಹೊಂದ್ಸ್ಕೊಂಡ್ ತಗೊಂಡ್ ಹೋಗಿದಾರ ಒಂದ್ ತೊಡೆ. ಈ ಲಾಕ್ಡೌನ್ ಸಂಬಂಧ ಒಳ್ಳೆ ಅವ್ರ ಹೂವ ಬೇಡ ಅಂತ ಹೇಳತ್ತಾರ. 10 ರೂಪಾಯಿ ಕೆಜಿ ಒಯ್ ಅಂದ್ರ ಒಯ್ಯಾಕ್ತಾರಲ್ಲ. ಈ ಗೌರ್ಮೆಂಟ್ ದವ್ರು ಇದಕ್ಕೆ ಏನ್ ಮಾಡಾರ? ಲಾಕ್ಡೌನ್ ಮಾಡೋದಾತು. ರೈತರಿಗೆ ಏನೈತೆ? ರೈತರ ಮನಿ ಮುರಿಯಾಕ್ ಮಾಡ್ತಾರೋ ಹೆಂಗೇನದ? ಈಗ ಸಿಕ್ಕಾಪಟ್ಟೆ 3-4 ಲಕ್ಷ ರೂಪಾಯಿ ರೈತರ ಲಾಕ್ಡೌನ್ ಮಾಡಿ ರೈತರ ಬೆಳೆನ ನಾಶ ಮಾಡೋ ವ್ಯವಸ್ಥೆ ಮಾಡಲ್ಲ. ಯಾವ್ದಾರ ಒಂದ್ ವ್ಯವಸ್ಥೆ ಮಾಡ್ಬೇಕು. ಯಾವ್ದು ಇಲ್ಲ ಲಾಕ್ಡೌನ್ ಮಾಡುದು. ಈ ರೈತರ ಇವ್ರ ಹೆಸರು ನಾವು ಹೋಗೋದನ ಗೌರ್ಮೆಂಟ್ ಪಗಾರ ತತ್ತಾರೋ ಮಳೆಯಲ್ಲಿ ಬೆಳೆ ಅವ್ರದ. ನಮ್ದ ಮಳೆ ಆದಾಗ ಬೆಳೆ ಕಿಮ್ಮತ್ತಲ್ಲ ರೈತರ ಬೆಳೆಗೆ. ಲಾಕ್ಡೌನ್ ಮಾಡ್ರು ಆತ. ರೈತರ ಬೆಳೆ ಪಟ್ಟಿ ತಿತ್ತಾರಲ್ಲ ಅವ್ರ. ಏನಿಲ್ಲ ಇಟ್ ನಮ್ಮ ಹೂ ಏನೈತ್ರಿ ನಮ್ಮದ ಹೂ ತಗೊಂಡ್ರಿ. ಆದರೆ ಈ ಬಾರಿ 5 ಎಕರೆಯಲ್ಲಿ ಹೂ ಬೆಳೆದು ನಷ್ಟ ತುಂಬಿಕೊಳ್ಳೋಣ, ಸಾಲ ಮುಟ್ಟಿಸೋಣ ಎಂದುಕೊಂಡಿದ್ದೆ. ಆದರೆ ಸರ್ಕಾರ ಲಾಕ್ಡೌನ್ ಮಾಡಿ ನಮ್ಮಂತವರ ಜೀವನದ ಜೊತೆ ಆಟವಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ರತ್ನ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 92ನೇ ಜಯಂತಿಯನ್ನು ವಿಶ್ವ ಕನ್ನಡ ರಕ್ಷಕ ದಳದ ರಾಜ್ಯ ಕೇಂದ್ರ ಕಚೇರಿಯಾದ ಹುಕ್ಕೇರಿ ತಾಲೂಕಿನ ಸೊಲ್ಲಾಪುರ ಗ್ರಾಮದ ಡಾಕ್ಟರ್ ರಾಜ್ಕುಮಾರ್ ವೃತ್ತದಲ್ಲಿ ಕೊರೋನಾ 2ನೇ ಅಲೆಯ ಹಿನ್ನೆಲೆಯಲ್ಲಿ ಮುಂಜಾಗೃತಾ ಕ್ರಮಗಳನ್ನು ಅಳವಡಿಸಿಕೊಂಡು ಅತ್ಯಂತ ಸರಳವಾಗಿ ಆಚರಿಸಲಾಯಿತು. ವಿಶ್ವ ಕನ್ನಡ ರಕ್ಷಕ ದಳದ ರಾಜ್ಯಾಧ್ಯಕ್ಷ ಕುಮಾರ್ ತಳವಾರ್ ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕನ್ನಡ ಧ್ವಜಾರೋಹಣವನ್ನ ನೆರವೇರಿಸಿದ್ರು. ತದನಂತರ ಮಾತನಾಡಿದ ಅವರು, ಬೆಳಗಾವಿ ಜಿಲ್ಲೆಯಲ್ಲಿಯೇ ಪ್ರಪ್ರಥಮ ಬಾರಿಗೆ 2017ರಲ್ಲಿ ಒಂದು ಗಲ್ಲಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರನ್ನ ಅಧಿಕೃತವಾಗಿ ಸೋಲಾಪುರ ಗ್ರಾಮದಲ್ಲಿ ಇಡಲಾಗಿದೆ. ಇದರಿಂದ ಪ್ರೇರಿತರಾಗಿ ಗಡಿನಾಡಿನುದ್ದಕ್ಕೂ ಇಂತಹ ಪ್ರಯತ್ನಗಳು ಹೆಚ್ಚಾಗಲೆಂದು ಆಶಿಸಿದರು. ಡಾಕ್ಟರ್ ರಾಜ್ಕುಮಾರ್ ಅಂದರೆ ಕನ್ನಡವೆಂದರೆ ಡಾಕ್ಟರ್ ರಾಜ್ಕುಮಾರ್ ಎನ್ನುವಂತೆ ಬದುಕಿದ ವರನಟ ವ್ಯಕ್ತಿತ್ವ ಇಂದಿನ ಸಿನಿ ತಾರೆಯರಿಗೆ ಪ್ರೇರಣೆಯಾಗಬೇಕಿದೆ ಎಂದರು. ಕನ್ನಡ ಅಂತಂದ್ರೆ ರಾಜ್ಕುಮಾರ್ ಅಂತಂದ್ರೆ ಕನ್ನಡ ಅನ್ನೋಷ್ಟರ ಮಟ್ಟಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಆಗಿನ ಸಂದರ್ಭದೊಳಗೆ ಪ್ರತಿಯೊಂದು ಕನ್ನಡಕ್ಕೆ ಎಲ್ಲೇ ಅನ್ಯಾಯ ಆದರೂ ಕೂಡ ಅವರು ಧ್ವನಿಯನ್ನು ಎತ್ತಾ ಇದ್ರು ಅಂತೇಳಿ. ಅದು ಗೋಕಾಕ ಚಳವಳಿ ಆಗಿರ್ಬೋದು, ಇನ್ನು ಉಳಿದಂಥ ಬೇರೆ ಬೇರೆ ಚಳವಳಿಗಳಾಗಿರ್ಬೋದು. ಮತ್ತು ಅವರು ರಾಜ್ಕುಮಾರ್ ಅವ್ರ ವ್ಯಕ್ತಿತ್ವದ ಬಗ್ಗೆ ಭಾಳ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಕೇವಲ 1-2 ಮಾತುಗಳಲ್ಲಿ ಹೇಳೋದಪ್ಪ ಅಂತಂದ್ರೆ, ಈ ನಮ್ಮ ರಜನಿಕಾಂತ್ ಹೇಳಿ ನೀವೆಲ್ಲ ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರನ್ನ ನೋಡಿರ್ತೀರಿ. ಅವರ ಜೀವನದೊಳಗೆ ಅವರು ಸಹಿಯನ್ನು ಅಂದರೆ ಆಟೋಗ್ರಾಫನ್ನು ಪಡೆದುಕೊಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಪ್ಪ ಅಂದ್ರೆ ರಾಜ್ಕುಮಾರ್ ಅವರು ಅಂತೇಳಿ. ಇಡೀ ರಜನಿಕಾಂತ್ ಅವರು ರಾಜ್ಕುಮಾರ್ ಅವರ ಏಕೈಕ ಹಸ್ತಾಕ್ಷರವನ್ನು ಪಡೆದುಕೊಂಡಿದ್ದನ್ನು ಬಿಟ್ಟರೆ ಅವ್ರ ಜೀವನದಾಗ ಮತ್ತೊಬ್ಬರ ಆಟೋಗ್ರಾಫನ್ನು ತಗೋಲಿಲ್ಲ ಅಂತೇಳಿ ಒಂದು ಕಡೆ ಹೇಳ್ತಾರೋ. ಆಮೇಲೆ ಇಂಥ ಅನೇಕ ಘಟನೆಗಳು ಅಮಿತಾಬ್ ಬಚ್ಚನ್ ಅವ್ರಿಗೆ ಸಂಬಂಧಿಸಿದಂತೆ ಒಮ್ಮೆ ಶೂಟಿಂಗ್ ನಡೆದಂಥ ಸಂದರ್ಭದೊಳಗೆ ಈ ರಾಜ್ಕುಮಾರ್ ಬಂದಾರಪ್ಪ ಅಂತಂದು ಹೇಳಿ ಅವ್ರಿಗೆ ಯಾವಾಗ ಗೊತ್ತಾಯ್ತಲ್ಲ, ಆಗೆಲ್ಲ ಶೂಟಿಂಗನ್ನು ಸಟ್ ಒಳಗೆ ಮೇಕಪ್ ಮಾಡ್ಕೋತಾ ಇದ್ರು. ಅಲ್ಲಿಂದ ಬಿಟ್ಟು ಓಡಿ ಬಂದಿರತಕ್ಕಂಥದ್ದು. ಆಮೇಲೆ ತಮಿಳಿನ ಒಬ್ಬ ನಟ. ಈ ಸಂದರ್ಭದಲ್ಲಿ ವಿಶ್ವ ಕನ್ನಡ ರಕ್ಷಕ ದಳದ ಕಾರ್ಯಕರ್ತರಾದ ಸಂಧ್ಯಾ ತಳವಾರ್, ಶಿವರಾಜ್ ಕುಡಬಾಳೆ, ಶಿವರಾಜ್ ನಾಯ್ಕ್, ಸೋಮನಾಥ್ ಕೊರ್ವಿ, ಬಾಳಪ್ಪ ಕೊರಾಡೆ, ನಾಗೇಶ್ ಹಾಲಟ್ಟಿ, ಕೀರ್ತಿ ಅಳಗುಂಡಿ, ವಿನಾಯಕ್ ಗಡಕರಿ, ಹೃತಿಕ್ ಚವ್ಹಾಣ್ ಉಪಸ್ಥಿತರಿದ್ದರು. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.